ನನಗೆ ಕಾಲು ಪ್ರಾಬ್ಲಮ್ ಇದೆ. ಇಲ್ಲಿ ನಾನು ಬಂದ ಮೇಲೆ ನಾನು 2 ವರ್ಷ ಆಗಿದೆ. ನಾನು ಬರ್ತಿದ್ದಾಗ ಕಾಲು ಈಗ ಒಂದ್ ಸ್ವಲ್ಪ ಸರಿ ಆಗ್ತಿದೆ. ಇಲ್ಲಿ ಎಲ್ಲಾ ಸೌಲಭ್ಯನೂ ಇದೆ. ಇಲ್ಲಿ ನನಗೆ ಒಳ್ಳೆ ಚೆನ್ನಾಗಿರುವ ಫಿಸಿಯೋಥೆರಪಿಗಳು ದೊರಕುತ್ತಿದ್ದಾವೆ. ನನಗೆ ಒಂದು ಸ್ವಲ್ಪ ಕಾಲು ನ್ಯೂನತೆ ಇತ್ತು. ಇಲ್ಲಿಗೆ ಬಂದಾದ ಮೇಲೆ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ದೇನೆ. ಇಲ್ಲಿಂದ ನಾನು ಇಲ್ಲಿ 7 ವರ್ಷದಿಂದ ಬರ್ತಾ ಇದ್ದೇನೆ. ನಾನು 3 ವರ್ಷದಿಂದ ಬರ್ತಿದ್ದೀನಿ. ಸೈಕಲ್ಲು, ಸ್ಟ್ಯಾಂಡಿಂಗು ಎಲ್ಲ ಮಾಡಿಸ್ತಾರೆ. ಈಗ ಆಕ್ಟಿವಿಟಿಯನ್ನು ಚೆನ್ನಾಗಿ ಮಾಡಿಸ್ತಾರೆ. ಪೋಷಕರಾದ ಶೋಭಾ ತಮ್ಮ ಮಗ ಅಲ್ಲಿ ಶಕ್ತಿ ಇರ್ಲಿಲ್ಲ ಅವನಿಗೆ, ಓದಕ್ಕೆ ಬರೆಯಕ್ಕೆ ಎಲ್ಲ. ಇಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡ್ಸಿರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದ್ದಾನೆ. ಆಮೇಲೆ ಆಕ್ಟಿವ್ ಆಗಿದ್ದಾನೆ ಸ್ವಲ್ಪ. ಇಲ್ಲಿ ಡೈಲಿ ಕರ್ಕೊಂಬರೋದ್ರಿಂದ ಅವನಿಗೆ ಒಂಥರ ಬಣ್ಣ ಬಣ್ಣದ ಲೋಕಕ್ಕೆ ಕರ್ಕೊಂಬರಂದ ಅಷ್ಟು ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವರ್ಷನೂ ಒಂದೊಂದು ಕ್ರಿಯಾತ್ಮಕವಾದ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ. ಹಿಂದಿನ ವರ್ಷದಲ್ಲಿ ನಾವು ವಿಕಲಚೇತನ ಮಕ್ಕಳಿಗೋಸ್ಕರ ಪ್ರತಿಭಾ ಕಾರಂಜಿಯನ್ನು ಮಾಡಿವು. ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಕೇಂದ್ರದಲ್ಲಿ ಒಂದು ಇದು ಉದ್ಯಾನವನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಮತ್ತೆ ಇದು ಮಾಡಿ ದೇಣಿಗೆಗಳನ್ನು ಸಹಕಾರ ಮತ್ತೆ ಪೋಷಕರ ಸಹಕಾರವನ್ನು ಪಡೆದು ಒಂದು ಉದ್ಯಾನವನ್ನು ಇದು ಮಾಡಿದ್ದೀವಿ. ಗಳಿಂದ ಬ್ರೈಲ್ ಲಿಪಿಯನ್ನು ಹೇಳ್ಕೊಡ್ತಿದ್ವಿ. ಈ ಬಾಳಿ 24-25ನೇ ಶೈಕ್ಷಣಿಕ ಸಾಲಿನಲ್ಲಿ ದೃಷ್ಟಿಹೀನ ಮಗು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಆ ಮಗುವಿಗೂ ಬ್ರೈಲ್ ಲಿಪಿಯನ್ನು ಕಲಿತು ತುಂಬಾ ಒಂದು ಉತ್ತಮ ಶ್ರೇಣಿಯಲ್ಲಿ ಪಾಸಾಗಿ ಈ ಬ್ರೈಲ್ ಶಿಕ್ಷಣ